ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿಯನ್ನು ಮತ್ತು ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ನೋಡಿ, ಈಗ ನಾನು ಒಂದು ಬ್ಲೌಸ್ನ ಎಂಬ್ರಾಯ್ಡ್ರಿ ಮಾಡೋಕ್ಕೆ ಯಾವ ರೀತಿ ನಾವು ಮಾಡ್ಕೋಬೇಕು ಅನ್ನೋದನ್ನು ನಿಮಗೆ ತೋರಿಸೋಣ ಅಂತ ತೊಗೊಂಬಂದಿದ್ದೀನಿ. ಈಗ ನೋಡಿ, ಇದು ಬಂದು 36 ಸೈಜ್ದು ಒಂದು ಬ್ಲೌಸು, ಓಕೆನಾ? ಎಲ್ಬೋ ಸ್ಲೀವ್ ಇದೆ ಇದರಲ್ಲಿ, 36 ಸೈಜು. ನೋಡಿ, ಇದು ನಾನು ಏನು ಮಾಡ್ತೀನಪ್ಪ ಅಂತಂದರೆ, ಈಗ ಈ ಥರ ಫ್ರಂಟಲ್ಲಿಂದನೇ ನಾನು ಮೆಜರ್ಮೆಂಟ್ ತೊಗೋತಾ ಇದ್ದೀನಿ. ನೋಡಿ, ಇಲ್ಲಿ ನಮಗೆ ಒಂದು ಸೈಡ್ ತೊಗೊಂಡಾಗ ಈ ಥರ 9 ಇಂಚಸ್ ಬರ್ತಾಯಿದೆ. 9 ಇಂಚ್ ನಾನು 9ರಿಂದ 3 ಇಂಚನ್ನ ನಾನು ಜಾಸ್ತಿ ಇಟ್ಕೋತಾ ಇದ್ದೀನಿ. ಏನಕ್ಕೆ ಅಂತಂದರೆ, 3 ಇಂಚು ನಮಗೆ ಏನಕ್ಕೆ ಜಾಸ್ತಿ ಬೇಕು ಇಲ್ಲಿ ಅಂತಂದರೆ, ಸೈಡಲ್ಲಿ ನಾವು ಇದು ಮಾಡ್ತೀವಲ್ವ, ಏನು ವರ್ಕ್ ಮಾಡ್ತೀವಲ್ವ ನೆಕ್ಗೆ ಮಾಡುವಾಗ ಕೆಲವೊಂದು ಟೈಮು ನಮಗೆ ಈ ಬಟ್ಟೆ ಜಾಸ್ತಿ ಎಳ್ಕೊಳ್ಳೋವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಇಲ್ಲಿ ನಮಗೆ ಬಟ್ಟೆ ಜಾಸ್ತಿ ಎಳ್ಕೊಂಡಾಗ ಈ ನಮಗೆ ಕಚ್ಚಾ ಸಿಗಲ್ಲ. ನಮಗೆ ಏನು ಸ್ಟಿಚಿಂಗ್ ಮಾಡೋಕ್ಕೆ, ನಮಗೆ ಸೈಡ್ ಫಿಟ್ಟಿಂಗ್ ಮಾಡೋಕ್ಕೆ ನಮಗೆ ಈ ಕಚ್ಚಾ ಸಿಗಲ್ಲ. ನೋಡಿ ಫ್ರೆಂಡ್ಸ್, ಈಗ ನಾನು ಇಲ್ಲಿ 3 ಇಂಚ್ ಎಕ್ಸ್ಟ್ರಾ ಇಟ್ಕೋತಾ ಇದ್ದೀನಿ. ಏನಕ್ಕೆ ಅಂತಂದರೆ, ಈ 3 ಇಂಚಲ್ಲಿ ನಮಗೆ ಸೈಡ್ ಕಚ್ಚಾ ಅಂದರೆ ಸೈಡ್ ಫಿಟ್ಟಿಂಗ್ ಮಾಡಲಿಕ್ಕೆ ನಮಗೆ ಸ್ಟಿಚಿಂಗಿಗೆ ಜಾಗ ಬೇಕಾಗುತ್ತೆ. ಹಾಗಾಗಿ ನಾನು 3 ಇಂಚನ್ನ ಎಕ್ಸ್ಟ್ರಾ ಇಟ್ಕೊಂಡಿದ್ದೀನಿ. ಇಲ್ಲಿ ನಾನು ಮತ್ತೆ ಲೆಂತ್ನ ಮಾರ್ಕ್ ಮಾಡ್ಕೊಳ್ಳೋಣ. ತುಂಬ ಈಸಿ ಫ್ರೆಂಡ್ಸ್. ಇದು ಏನು ಗೊತ್ತಾ, ಎಂಬ್ರಾಯ್ಡ್ರಿ ಮಾರ್ಕಿಂಗ್ಗೆ ಹೇಗೆ ಮಾಡೋದು ಅಂತೇಳಿ ಹಿಂಸೆ ಪಡ್ತಿರ್ತೀರಲ್ಲ, ತುಂಬಾ ಈಸಿ. ಈ ಮೆಥಡಲ್ಲಿ ಮಾಡ್ಕೊಳ್ಳಿ, ಬೇಗ ಆಗುತ್ತೆ ಕೆಲಸ. ನೋಡಿ, ಈಗ ಇದು ಬಂದು 15.5 ಲೆಂತ್ ಬರ್ತಾಯಿದೆ. ನಾವು ಇಲ್ಲಿ 16.5 ಇಟ್ಕೊಳ್ಳೋಣ. 15.5 ಇದ್ದರೆ 16.5, 1 ಇಂಚು ನಾವು ಜಾಸ್ತಿ ಇಟ್ಕೊಂಡ್ರೆ ನಮಗೆ ಸಾಕಾಗುತ್ತೆ. ಅದಕ್ಕಿಂತ ಜಾಸ್ತಿ ಏನು ಬೇಕಾಗಲ್ಲ ಲೆಂತು. 1 ಇಂಚ್ ಜಾಸ್ತಿ ಇಟ್ಕೊಂಡ್ರೆ ಸಾಕಾಗುತ್ತೆ, ಸರಿನಾ? ನೋಡಿ, ಇಲ್ಲಿ ನಾನು ಫುಲ್ಲು ಒಂದು ಮಾರ್ಕ್ ಮಾಡ್ತಾಯಿದ್ದೀನಿ. ಇಲ್ಲಿ ನಮಗೆ ಶೋಲ್ಡರ್ ಬಂದುಬಿಟ್ಟು ಅಂದರೆ ನೆಕ್ಕು ಬಿಡ್ತು ಬಂದುಬಿಟ್ಟು, ಇವ್ರದ್ದು ಜಾಸ್ತಿ ಬ್ರಾಡ್ ಇಲ್ಲ, ನೆಕ್ಕು ಡೀಪು ಎಲ್ಲ ಕಡಿಮೆನೇ ಇದೆ ಇವ್ರ ಬ್ಲೌಸು. ಇಲ್ಲಿ ನಾವೇನು ಮಾಡೋಣ, ಇವರಿಗೆ 2 ಕಾಲೇ ಇಟ್ಕೊಳ್ಳೋಣ ಸಾಕು. 2 ಕಾಲು ಇಟ್ಕೊಂಡ್ರೆ ಬೇಜಾನಾಗುತ್ತೆ, ಯಾಕಂದರೆ ಅದಕ್ಕಿಂತ ಜಾಸ್ತಿ ಇಟ್ಕೊಂಡ್ರೆ ಶೋಲ್ಡರ್ ಡ್ರಾಪ್ ಆಗುತ್ತೆ, ಓಕೆನಾ? ಇಲ್ಲಿ ನಮಗೆ ಶೋಲ್ಡರ್ ಎಷ್ಟು ಬರ್ತಾಯಿದೆ ನೀವು ಹೇಳ್ಬೋದು, ಏನು ಶೋಲ್ಡರ್ ಎಲ್ಲ ಏನಕ್ಕೆ ಮಾರ್ಕ್ ಮಾಡ್ಕೊತಿದ್ದೀರಾ ಈಗಲೇ ಅಂತ. ಈ ಥರ ನೀವು ಮಾಡಿಕೊಂಡ್ರೆ ನಿಮಗೆ ಒಂದು ಡಿಸೈನ್ನ ನೀವು ಯಾವ ರೀತಿ ಕ್ರಿಯೇಟ್ ಮಾಡ್ತೀರಾ, ಅದು ಎಷ್ಟು ಇಂಚಿಗೆ ನಿಮಗೆ ಡಿಸೈನ್ ಕೂತ್ಕೋಬೋದು ಅಂತ ಅಂದ್ಬಿಟ್ಟು ನಿಮಗೊಂದು ಐಡಿಯಾ ಬಂದುಬಿಡುತ್ತೆ. ಇಲ್ಲಿ ನೋಡಿ, ಇದು 3 ಇಂಚ್ ಇದೆ ಶೋಲ್ಡರು. 3ಕ್ಕೆ ನಾನಿಲ್ಲಿ 3.5 ಇಂಚನ್ನು ಮಾಡ್ಕೋತಾ ಇದ್ದೀನಿ. ಏನಕ್ಕೆ ಅಂದರೆ, ಸ್ಟಿಚಿಂಗ್ ಆ ಕಡೆ 1/4 ಇಂಚ್ ಈ ಕಡೆ 1/4 ಇಂಚ್ ಹೊರಟೋಗುತ್ತೆ ಅಲ್ವಾ? ಜೊತೆಗೆ ಹಾರ್ಮೋಲ್ ಡೌನಿಂಗ್ ನಾವು ಎಷ್ಟು ತೊಗೋತೀವಿ ಅಂತಂದರೆ, ಮಿನಿಮಮ್ 5.5 ತೊಗೊಳ್ಳೋಣ, ಸಾಕಾಗುತ್ತೆ ಇವರಿಗೆ. 5.5 ಇದೊಂದು ಮೆಜರ್ಮೆಂಟ್ ಮಾಡ್ಕೊಳ್ಳಿ. ನೋಡಿ, ಮಿಕ್ಕಿದ್ದೆಲ್ಲ ಆಮೇಲೆ ನಾವು ಮಾರ್ಕ್ ಮಾಡ್ಕೋಬೋದು. ಇದನ್ನು ಮಾತ್ರ ಇಷ್ಟು ಮಾಡ್ಕೊಂಬಿಡೋಣ. ಈಗ ನಾವೇನು ಮಾಡ್ತೀವಿ ಅಂತಂದರೆ, ಡೀಪ್ ನೋಡ್ಕೊಳ್ಳೋಣ. ಇವ್ರ ಬ್ಲೌಸಲ್ಲಿ ಎಷ್ಟು ಡೀಪ್ ಇದೆ ಅಂತ ಅಂದ್ಬಿಟ್ಟು ಡೀಪ್ ನೋಡ್ಕೋಬೇಕು. ನೋಡಿ, ಇವ್ರ ಬ್ಲೌಸಲ್ಲಿ ಬಂದು 6.5 ಇದೆ. 6.5ಗೆ ನಾವು ಇಟ್ಕೋಬೇಕು. ಇಲ್ಲಿ ನಾವು ನಾರ್ಮಲ್ ಬ್ಲೌಸಲ್ಲಿ ಏನು ಮಾಡ್ತೀವಿ, ಒಂದು ಅರ್ಧ ಇಂಚನ್ನು ನಾವು ಜಾಸ್ತಿ ಇಟ್ಕೊಂಡಿರ್ತೀವಿ. ಆದರೆ ಇಲ್ಲಿ ಅದರ ಅವಶ್ಯಕತೆ ಇಲ್ಲ. ಯಾಕೆ ಅಂತಂದರೆ, ನಾವು ಎಂಬ್ರಾಯ್ಡ್ರಿ ವರ್ಕಿಂದ ಮೇಲಕ್ಕೆ ಅರ್ಧ ಇಂಚ್ ತೊಗೊತೀವಿ, ಇದರಿಂದ ಕೆಳಗಡೆಗೆ ನಾವು ತೊಗೊಳ್ಳಲ್ಲ. ಇವಾಗ ನಿಮಗೆ ಅದು ಗೊತ್ತಾಗಿಲ್ಲ ಅಂತಂದರೆ, ಇಲ್ಲಿಂದ ಒಂದು ಅರ್ಧ ಇಂಚು ಮೇಲೇ ಇಟ್ಕೊಳ್ಳಿ, ಒಂದು ಅರ್ಧ ಇಂಚು ಮೇಲೆ ಇಟ್ಕೊಳ್ಳಿ, ಸರಿ ಹೋಗುತ್ತೆ. ನೀವು ಆ ಶೋಲ್ಡರ್ ಇದನ್ನು ಆಮೇಲೆ ಮಾಡ್ಕೋಬೋದು, ನಿಮ್ಗೆ ಅದು ತೊಂದರೆ ಇಲ್ಲ. ಇಲ್ಲಿ ನಾವು ಅಲ್ಲಿ 2 ಕಾಲು ಇಟ್ಕೊಂಡಿದ್ವಿ ಅಂದರೆ ಇಲ್ಲಿ 2.25 ಸಾಕು. ಅಂದರೆ ಇವರು ತುಂಬ ಬ್ರಾಡ್ ಕೇಳಿಲ್ಲ ಬ್ಲೌಸಿಗೆ, ಓಕೆನಾ? ಅಂದರೆ ಡೀಪ್ ತುಂಬ ಹಾಕಲ್ಲ ಇವರು. ಹಾಗಾಗಿ ಎಲ್ಲ ಸುಮಾರು ಬ್ಲೌಸ್ ನನ್ನ ಹತ್ರನೇ ವರ್ಕ್ ಮಾಡಿಸಿ ಸ್ಟಿಚ್ ಮಾಡಿಸ್ಕೊಂಡಿದ್ದಾರೆ ಫ್ರೆಂಡ್ಸ್. ಆದರೆ ಯಾವುದಕ್ಕೂ ಕೂಡ ಡೀಪ್ ಇಲ್ಲ. ನೋಡಿ, ನಿಮ್ಗೆ ಇಲ್ಲಿ ತೋರಿಸ್ತಾ ಇದ್ದೀನಿ ಬ್ಲೌಸ್ನ ಎಷ್ಟು ಕಡಿಮೆ ಡೀಪ್ ಇದೆ ಅಂತ. ನೋಡಿ, ತುಂಬ ಅಂದರೆ ತುಂಬಾ ಕಡಿಮೆ ಇದೆ ಡೀಪ್. ಇದು ಕೂಡ ನಾನು ವರ್ಕ್ ಮಾಡಿ ಸ್ಟಿಚ್ ಮಾಡಿಕೊಟ್ಟಿರೋವಂಥ ಬ್ಲೌಸು. ಇದನ್ನು ನನಗೆ ಮತ್ತು ಸ್ಟಿಚಿಂಗಿಗೆ ಮತ್ತು ಎಂಬ್ರಾಯ್ಡ್ರಿ ವರ್ಕ್ ಮಾಡಿ ಮಾಡಿಕೊಡಿ ಅಂಥೇಳಿ ಕಳಿಸ್ಕೊಟ್ಟಿದ್ದಾರೆ. ಸುಮಾರು ಅವ್ರ ಅವ್ರದ್ದು ಎಲ್ಲ ನನ್ನ ಹತ್ರನೇ ಮಾಡಿಸ್ಕೊಂಡಿದ್ದಾರೆ ಇವರು ಯಾವುದೋ ಬೇರೆ ಏರಿಯಾ ಇರೋದು, ನಮ್ಮ ಏರಿಯಾ ಅಲ್ಲ. ಅಲ್ಲಿಂದ ನಂಗೆ ಬಂದು ಪಾಪ ಅವರೇ ಇಲ್ಲೇ ಬಂದು ಕೊಟ್ಟು ಹೋಗ್ತಾರೆ. ನೋಡಿ, ಈಗ ಇದಕ್ಕೆ ನಾವು ಒಂದು ರೌಂಡ್ ಮಾರ್ಕನ್ನು ಮಾಡ್ಕೊಳ್ಳೋಣ. ನೋಡಿ, ಈ ಥರ ಒಂದು ಕಾಣಿಸ್ತಿದೆಯಾ ನಿಮಗೆ? ನೋಡಿ, ಈ ಥರ ಒಂದು ರೌಂಡ್ ಮಾರ್ಕ್ ಮಾಡ್ಕೊಳ್ಳೋಣ ನಾವು. ಈಗ ನಮಗೆ ಇಲ್ಲಿ ಪರ್ಫೆಕ್ಟಾಗಿ ಗೊತ್ತಾಗುತ್ತೆ ನಮಗೆ ಎಷ್ಟು ಇಂಚು ನಾವು ಎಂಬ್ರಾಯ್ಡ್ರಿ ವರ್ಕ್ ಮಾಡೋಕ್ಕೆ ನಮಗೆ ಗ್ಯಾಪ್ ಸಿಕ್ಕಿದೆ ಅಂತೇಳಿ. ಇಲ್ಲಿ ನೋಡಿ, ಇಲ್ಲಿ 3.5 ಇಂಚಿದೆ.
ಇಲ್ಲೂ ಅಷ್ಟೇ ಬರ್ತಾ ನಾವಿಲ್ಲಿ ಹಾರ್ಮೋಲ್ ಡೌನಿಂಗಲ್ಲಿ ಮಾರ್ಕ್ ಮಾಡೋರು ನಮಗೆ ಇಲ್ಲೂ ಅಷ್ಟೇ ನಮಗೆ 3.5 ಇಂಚ್ ಬರಬೇಕು ಇಲ್ಲಿ ಮಾರ್ಜಿನು. ಈ 3.5 ಇಂಚ್ ಬರಲಿಲ್ಲ ಅಂತಂದರೆ ಬ್ರಾಡ್ ಜಾಸ್ತಿ ಅಗಲ ಆಗಿಬಿಟ್ಟು ಕೆಲವರು ಇಷ್ಟಪಡಲ್ಲ. ಓಕೆನಾ, ಇದು ಇಷ್ಟ ಆಯ್ತಲ್ವಾ. ಈಗ ಏನು ಮಾಡಿ ಅಂತಂದರೆ ನಿಮಗೆ ಇಲ್ಲಿ ಮೇಲಷ್ಟೇ ನಾವು ಮಾರ್ಕ್ ಮಾಡಿದ್ದೀವಿ, ಇನ್ಸೈಡಲ್ಲಿ ಯಾವುದೇ ಥರದ ಮಾರ್ಕ್ನ ನಾವು ಮಾಡಿಲ್ಲ. ಅದಕ್ಕೆ ನಾವೇನು ಮಾಡಬೇಕಪ್ಪ ಅಂತಂದರೆ ಇಲ್ಲಿ ಒಂದು ಕಾರ್ಬನ್ ಶೀಟ್ ಹಾಕೋಣ. ನೋಡಿ ಇದು ಟ್ರೇಸಿಂಗ್ ಪೇಪರ್ ಅಂದರೆ ಕಾರ್ಬನ್ ಶೀಟು. ಇದರಲ್ಲಿ ನಿಮಗೆ ಕಲರ್ ಯಾವ್ದು ಬೇಕಾದ್ರೂ ಕಲರ್ ಸಿಗುತ್ತೆ. ಅಂದರೆ ಯೆಲ್ಲೋ ಕಲರು, ವೈಟ್ ಕಲರು, ಬ್ಲೂ ಕಲರು, ಬ್ಲ್ಯಾಕ್ ಕಲರು, ಇಷ್ಟು ಕಲರ್ ನಿಮಗೆ ಸಿಗುತ್ತೆ. ಇದು ನೀವು ಬುಕ್ ಸ್ಟೋರ್ಗಳಲ್ಲೂ ಸಿಗುತ್ತೆ, ಇಲ್ಲ ನೀವು ಮಾರ್ಕೆಟ್ ಕಡೆ ಏನಾದರೂ ಹೋದಾಗ ಸಿಟಿ ಏರಿಯಾಗಳಲ್ಲಿ ನಿಮ್ಗೆ ಸಿಗುತ್ತೆ, ತೊಗೊಂಬಂದು ಇಟ್ಕೋಬೋದು. ಓಕೆನಾ, ಈಗ ನೋಡಿ ಇದನ್ನು ನಾನು ಈ ಡಬಲ್ ಶೇಪ್ ನಾನು ಡಬಲ್ ಸೈಡ್ ಹಾಕ್ಕೊಂಡಿದ್ದೀನಲ್ವಾ, ಅದಕ್ಕೆ ಇದು 1 ಲೇಯರ್ನ ಇದನ್ನ ಪೇಪರ್ನ ಹಾಕ್ತಾಯಿದ್ದೀನಿ ಡೌನ್ಗೆ, ಅಂದರೆ ಕೆಳಗಡೆಗೆ ಹಾಕ್ಕೊಂಡು ಇದ್ರ ಮೇಲೇ ನಾವು ನೋಡಿ ಈಗ ನಾನು ಒಂದು ಪೆನ್ನು ಅಥವಾ ವೈಟ್ ಪೆನ್ಸಿಲು ಅಥವಾ ಮಾಮೂಲಿ ಪೆನ್ಸಿಲ್ ಆಗಿರ್ಬೋದು ಯಾವುದಾದ್ರೂ ತೊಗೊಂಡು, ಯಾಕೆಂದರೆ ಇದ್ರ ಮೇಲೆ ಸ್ಟಿಚಸ್ ಬಂದ್ಬಿಡುತ್ತಲ್ವ, ಹಾಗಾಗಿ ನೋಡಿ ಇದ್ರ ಮೇಲೆ ನಾನು ಸ್ವಲ್ಪ ಪ್ರೆಸ್ ಮಾಡಿ ನಾವು ಏನು ಮಾರ್ಕ್ನ ಮಾಡಿದ್ದೀವಲ್ವ ಆ ಮಾರ್ಕ್ ಮೇಲೆ ನೀವು ಈ ರೀತಿ ಬರ್ಕೊಂಬಿಡಿ. ಓಕೆನಾ, ಈಗ ನೀವು ನೋಡ್ಬೋದು ಇಲ್ಲೂ ಕೂಡ ಮಾರ್ಕ್ ಬಂದಿರುತ್ತೆ. ಒಂದು ನಿಮಿಷ ತೋರಿಸ್ತೀನಿ, ಫುಲ್ ಓಪನ್ ಮಾಡಿ. ನೋಡಿ ಫ್ರೆಂಡ್ಸ್, ಈಗ ನಿಮಗೆ ಗೊತ್ತಾಗ್ತಿದೆ ಅನ್ಕೋತೀನಿ, ಈ ಸೈಡ್ ಕೂಡ ಇಲ್ಲಿ ಮಾರ್ಕ್ ಬಂದಿದೆ. ನಾನು ಇದನ್ನೀಗ ಪೆನ್ನಲ್ಲೇ ನಿಮಗೆ ಬರೆದು ಕಾಣಲಿ ಅಂತೇಳಿ ನಾನು ಪೆನ್ನಲ್ಲೇ ಬರೆದು ತೋರಿಸ್ತಾ ಇದ್ದೀನಿ. ನೀವು ಮಾರ್ಕಿಂಗ್ ಚಾಕಲ್ಲಿ ಕೂಡ ಇದನ್ನು ಮಾಡ್ಕೋಬೋದು. ಓಕೆನಾ, ನೋಡಿ ಈ ಥರ ಇದನ್ನೇ ಹೈಲೈಟ್ ಮಾಡ್ಕೊಳ್ಳಿ ಅಷ್ಟೇ. ಮಾರ್ಕ್ನ ಸ್ವಲ್ಪ ಡಾರ್ಕಾಗಿ ಕಾಣೋ ಥರ ನೀವು ಬರ್ಕೊಂಡ್ರೆ ನೀಟಾಗಿ ಕಾಣುತ್ತೆ. ಬಿಗಿನರ್ಸ್ ಯಾರೆಲ್ಲ ನಮಗೆ ಮಾರ್ಕ್ ಮಾಡೋಕ್ಕೆ ಬರಲ್ಲ, ಬರೀ ನಾವು ಇನ್ನೂ ಕಲಿತಾ ಇದ್ದೀವಿ ಅನ್ನೋರು ಈ ಒಂದು ಮೆಥಡಲ್ಲಿ ಮಾಡಿಕೊಂಡ್ರೆ ನೀವು ಈಸಿಯಾಗಿ ಮಾಡ್ಬೋದು. ಇದು ಬಂದು ಸೆಂಟ್ರು ಮಿಡಲ್ಲು. ಓಕೆನಾ, ಈಗ ನೋಡಿ ಇದು ನೆಕ್ಕು ನಿಮಗೆ ಮಾರ್ಕಿಂಗ್ ಫಿನಿಶ್ ಆಯಿತು. ಈಗ ನಮಗೆ ನೆಕ್ಸ್ಟ್ ಏನು ಗೊತ್ತಾ, ಕಟಿಂಗ್ ಮಾಡುವಾಗೂ ನಮ್ಗೆ ಇದು ಸುಲಭ ಆಗುತ್ತೆ. ಅಂದರೆ ಹಾರ್ಮೋಲ್ ಡೌನಿಂಗ್ ಆರಾಮಾಗಿ ತೊಗೋಬೋದು ನಾವು. ಜೊತೆಗೆ ಈಗ ನಾವೇನು ಮಾಡೋಣ, ಫ್ರಂಟಿಗೂ ಅಷ್ಟೇ ಇದೇ ಸೇಮಲ್ಲೇ ನಾವು ಶೇಪ್ ಮಾಡ್ಕೊಂಡ್ಬಿಟ್ರೆ ಒಂದೇ ಸರ್ತಿ ಮಾರ್ಕಿಂಗ್ ಮುಗ್ದೋಗ್ಬಿಡುತ್ತೆ. ಆರಾಮಾಗಿ ಹೋಗ್ಬಿಟ್ಟು ನಾವು ಎಂಬ್ರಾಯ್ಡ್ರಿ ವರ್ಕ್ನ ಮಾಡ್ಬೋದು. ನೋಡಿ ಪದೇ ಪದೇ ನಾವು ಮಾರ್ಕ್ ಹಾಕ್ಕೋಬೇಕು ಅನ್ನೋವಂಥ ಒಂದು ನೆಸೆಸಿಟಿ ಇರೋದಿಲ್ಲ. ಈಗ ಹಿಂಗಿದೆ ಅಲ್ವಾ. ಈಗ ನಾವೇನು ಮಾಡ್ತೀವಿ ಅಂತಂದರೆ ಇಲ್ಲಿ ನಾವು 2 ಇಂಚನ್ನ ಗ್ಯಾಪ್ ಬಿಡ್ತೀವಿ. ಇಲ್ಲಿ 2 ಅಥವಾ 1.5 ಈ ಥರ. ನಾವು ಬಟ್ಟೆ ಕಡಿಮೆ ಇದೆ ಅಂದರೆ ಕಮ್ಮಿ ತೊಗೊಳ್ಳಿ, ಬಟ್ಟೆ ಜಾಸ್ತಿ ಇದೆ ಅಂದರೆ ತೊಗೋಬೋದು. 2 ಇಂಚ್ವರೆಗೂ ನಾವು ತೊಗೊಂಡ್ರೆ ಸ್ವಲ್ಪ ಪರವಾಗಿರಲ್ಲ, ಯಾಕಂದರೆ ಸ್ವಲ್ಪ ಫ್ರೀ ಇರುತ್ತೆ, ಆರಾಮಾಗಿ ನಾವು ಮಾರ್ಕ್ ಮಾಡ್ಕೊಂಡು ಮಾಡ್ಬೋದು. ಇದು ಅಷ್ಟೇ ಫ್ರಂಟಲ್ಲಿನೂ ಸೇಮ್ ಇದು 2 ಕಾಲೇ ಇಟ್ಕೊತಾ ಇದ್ದೀವಿ. ಓಕೆನಾ, ಅಂದರೆ ನೆಕ್ ವಿಡ್ತ್ ಮಾರ್ಜಿನ್ ಬಂದು 2 ಕಾಲು. ಡೀಪ್ ಬಂದು ಇದಕ್ಕೆ ಡೀಪು ಫ್ರಂಟಲ್ಲಿ ಜಾಸ್ತಿ ಇದೆ, 7 ಇಂಚ್ ಬರ್ತಾ ಇದೆ. ನಾವಿಲ್ಲಿ 7 ಇಂಚನ್ನೇ ಹಾಕ್ಕೊಳ್ಳೋಣ. 7 ಇಂಚು ಈ ಮಾರ್ಕಿಂದ ನೀವು ಡೌನ್ಗೆ 7 ಇಂಚ್ ತೊಗೊಳ್ಳಿ. 7 ಇಂಚ್ ತೊಗೊಂಡು ಇದಕ್ಕೂ ಅಷ್ಟೇ ಸೇಮ್ ಆ್ಯಸ್ ಇಟ್ ಈಸ್ 2 ಮುಕ್ಕಾಲೇ ನೀವು ಬ್ರಾಡ್ ಇಟ್ಕೊಳ್ಳಿ. ಒಟ್ಟಲ್ಲಿ ನಾನು ಈ ಮೆಥಡಲ್ಲೇ ಫ್ರೆಂಡ್ಸ್ ಮಾಡೋದು. ನಾನು ಹಾಕುವಂಥ ಮೆಜರ್ಮೆಂಟು ಪರ್ಫೆಕ್ಟಾಗಿ ಬರುತ್ತೆ. ಯಾಕೆಂದರೆ ನನಗೆ ಯಾರೂ ಮಾರ್ಕ್ ಮಾಡಿ ಕಳಿಸ್ಕೊಡಲ್ಲ ಬಟ್ಟೆನ, ನಾನೇ ಮಾರ್ಕ್ ಮಾಡಿ ಅವ್ರಿಗೆ ಕಳಿಸ್ಕೊಡ್ತೀನಿ, ವರ್ಕ್ ಮಾಡಿ ಕೊಟ್ಟು ಕಳಿಸ್ತೀನಿ. ಎಲ್ಲ ಕಡೆ ಪೋಸ್ಟ್ ಮಾಡಿದ್ದು ಕೊರಿಯರ್ ಬಟ್ಟೆಗಳಾಗಿರ್ಬೋದು, ನಾನೇ ಕೆಲಸ ಮಾಡೋದಾಗಿರ್ಬೋದು, ಅಂದರೆ ಇಲ್ಲೇ ಸ್ಟಿಚ್ ಮಾಡಿ ಕೊಡೋವಂಥದ್ದಾಗಿರ್ಬೋದು, ನಾನು ಇದೇ ಮೆಥಡಲ್ಲಿ ಮಾಡ್ತೀನಿ. ಪರ್ಫೆಕ್ಟಾಗಿ ಬರುತ್ತೆ. ಯಾವುದೇ ರೀತಿ ಒಂದು ಲೂಸು ಏನು ಬರೋಲ್ಲ. ನೆಕ್ ವಿಡ್ತ್ ಡ್ರಾಪ್, ಇದು ಶೋಲ್ಡರ್ ಡ್ರಾಪ್ ಆಗೋದು ಅದೆಲ್ಲ ಏನೂ ಇರಲ್ಲ. ಆಯ್ತಲ್ವಾ. ಇವಾಗ ನಾವು ಇದಕ್ಕೆ ಶೇಪ್ ಹಾಕ್ಕೊಳ್ಳೋಣ. ಇದಕ್ಕೂ ಅಷ್ಟೇ ರೌಂಡ್ ಶೇಪು. ಕೆಲವರು ಬ್ರಾಡ್ ಜಾಸ್ತಿ ಕೇಳ್ತಾರೆ ಅಂದರೆ ಸ್ವಲ್ಪ ಜಾಸ್ತಿ ಇಟ್ಕೊಳ್ಳಿ, ಇಲ್ಲ ಅಂದರೆ ಏನಿಲ್ಲ, ಇಷ್ಟಕ್ಕೆ ನೀವು ತೆಗಿಬೋದು.
ಸಾಕು. ಇಲ್ಲಿಂದ ಇಲ್ಲಿಗೆ ಒಂದು 1/4 ಇಂಚ್ ಮಾತ್ರ ಬ್ರಾಡ್ ಇಟ್ಕೋಬೇಕಾಗತ್ತೆ, ಓಕೆನಾ. ಇಲ್ಲಾಂದರೆ ಬಟ್ಟೆ ಎಳ್ಕೊಂಡಂಗೆ ಆಗ್ಬಿಟ್ಟು ಚೆನ್ನಾಗಿ ಬರಲ್ಲ ಅಂತ ಇಲ್ಲಿಂದ ಇಲ್ಲಿಗೆ ಬರೀ 1/4 ಇಂಚ್ ನಾವು ಬ್ರಾಡ್ ಇಟ್ಕೊಂಡ್ರೆ ಸಾಕಾಗತ್ತೆ ನೋಡಿ. ಇದು ಇಷ್ಟೇ. ಫ್ರಂಟುದನ್ನು ನಮಗೆ ಇವಾಗ ಒಂದೇ ಸರ್ತಿಗೆ ಮುಗ್ದೋಗ್ಬಿಡ್ತು. ನಿಮಗೆ ಅದು ಹೊರಟೋಗ್ಬಿಡುತ್ತೆ ಮಾರ್ಕು ಅಂತ ಅನಿಸಿದ್ರೆ ನೀವು ಅದು ಏನಿದೆ ಅದ್ರ ಮೇಲೆ ಸ್ವಲ್ಪ ಪೆನ್ನಲ್ಲಿ ನೀವು ಮಾರ್ಕ್ ಮಾಡಿಟ್ಕೊಂಡ್ರೆ ನಿಮಗೆ ಇದು ಹೋಗಲ್ಲ ಮಾರ್ಕು, ನಿಮ್ಗೆ ಅಲ್ಲೇ ಉಳಿಯುತ್ತೆ. ನೀವು ಪೂರ್ತಿ ಎಲ್ಲನೂ ಒಂದೇ ಸರ್ತಿ ವರ್ಕ್ ಮಾಡ್ಕೊಂಬಿಡ್ಬೋದು. ಈಗ ನೆಕ್ಸ್ಟು ನಾವು ಸ್ಲೀವ್ ತೋರಿಸ್ತೀವಿ ನೋಡಿ. ಸ್ಲೀವ್ ಯಾವ ರೀತಿ ಮಾರ್ಕ್ ಮಾಡ್ಕೋತೀವಿ ಅಂತಂದರೆ ಸ್ಲೀವ್ ಇಷ್ಟೇ, ಏನು ಗೊತ್ತಾ, ಇದು ಡಬಲ್ ಫೋಲ್ಡಿಂಗಲ್ಲಿ ಹಾಕ್ಕೊಳ್ಳಿ. ಈ ಥರ ಫೋಲ್ಡಿಂಗ್ ಹಾಕಿದಾಗ ನೋಡಿ ನೋಡಿ, ಇದು ನಿಮಗೆ ಮಿಡಲ್ ಅಲ್ವಾ, ಮಿಡಲಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ ಇಲ್ಲಿ. ಇದು ನಿಮಗೆ ಸ್ಲೀವು. ಮತ್ತು ನೋಡಿ ಇದರಲ್ಲಿಂದ ಈ ಕಡೆಯಿಂದ ಫೋಲ್ಡ್ ಮಾಡಿ ಇದ್ರ ಮಿಡಲಿಗೆ ಒಂದು ಮಾರ್ಕ್ ಹಾಕಿ, ಇಲ್ಲ ಈ ಥರ ಗೀಚ್ಕೊಂಬಿಟ್ಟು ಓಪನ್ ಮಾಡಿದರೆ ನಿಮಗೆ ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ ನೋಡಿ. ಇದು ಮಿಡಲ್ ಇದಕ್ಕೆ, ಓಕೆನಾ. ಇಲ್ಲೂ ಅಷ್ಟೇ ಈ ಕಡೆ ಫೋಲ್ಡ್ ಮಾಡಿ ಗೀಚ್ಕೊಳ್ಳಿ, ಮತ್ತು ಇಲ್ಲೊಂದು ಮಾರ್ಕ್ ಮಾಡ್ಕೊಳ್ಳಿ. ಇದು ಬಂದು ಮಿಡಲ್ಲು, ಓಕೆನಾ. ಇಲ್ಲಿ ಮಿಡಲ್ ಆಗುತ್ತೆ. ಮತ್ತು ನೆಕ್ಸ್ಟ್ ನಾವೇನು ಮಾಡಬೇಕು ಅಂದರೆ ನೋಡಿ, ಈಗ ಸ್ಲೀವ್ ಇದೆ ಅಲ್ವಾ, ಸ್ಲೀವ್ನ ಈ ಮಿಡಲ್ ಶೇಪ್ ನಾವು ಏನು ಮಾಡಿದ್ದೀವಲ್ಲ ಅವ್ರದ್ದು ಮೆಜರ್ಮೆಂಟ್ ಬ್ಲೌಸ್ ತೊಗೊಂಡ್ಬಿಟ್ಟು ಈ ಮಿಡಲ್ ಶೇಪ್ ಏನು ಮಾಡಿದ್ದೀವಲ್ವ, ಅಂದರೆ ಮಿಡಲ್ಗೆ ನಾವು ಮಾರ್ಕ್ ಮಾಡಿದ್ದೀವಲ್ಲ, ಈ ಒಂದು ಎಕ್ಸ್ಟ್ರಾ ಏನು ಬಿಟ್ಟಿದ್ದಾರೆ ಬಾರ್ಡ್ರ್ ಬಿಟ್ಟು ಆ ಬಟ್ಟೆನ ಬಿಟ್ಟು ಮೇಲಕ್ಕೆ ನೀವು ಈ ಥರ ಬ್ಲೌಸ್ನ ಇಟ್ಕೊಳ್ಳಿ. ಬ್ಲೌಸ್ನ ಇಟ್ಕೊಂಡು ಈ ಥರ ಮಿಡಲ್ಗೆ ಈ ಥರ ಇಟ್ಕೊಂಡು ಮಾಮೂಲಿ ಮೇಲೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಜೊತೆಗೆ ನಮಗೆ ಇದೇ ಶೇಪು ಇಷ್ಟಕ್ಕೆ ನಮಗೆ ಸಾಕಾಗುತ್ತೆ. ಎಂಬ್ರಾಯ್ಡ್ರಿ ವರ್ಕು ಜಾಸ್ತಿ ಮಾಡಿದ್ರೆ ಅದು ಸ್ಟಿಚಿಂಗಲ್ಲಿ ಹೊರಟೋಗ್ಬಿಡುತ್ತೆ, ಅದು ಅವಶ್ಯಕತೆನೇ ಇರಲ್ವಲ್ಲ, ಸುಮ್ಮನೆ ವೇಸ್ಟ್ ಅಲ್ವಾ ಅಷ್ಟೊಂದು ವರ್ಕ್ ಮಾಡೋದು ಅಂಥೇಳಿ ನೋಡಿ. ಈ ಥರ ಈ ಲಾಸ್ಟಿಗೆ ಮಾರ್ಕ್ ಮಾಡ್ಕೊಳ್ಳಿ. ಜೊತೆಗೆ ಈ ಕಡೆನೂ ಅಷ್ಟೇ ನೋಡಿ, ಇಲ್ಲಿ ಮಿಡಲ್ ಕರೆಕ್ಟಾಗಿ ಇಟ್ಕೊಳ್ಳಿ. ಸ್ಲೀವ್ ಬಾಟಮಲ್ಲಿ ಒಂದು ಮಾರ್ಜಿನ್ ಇಲ್ಲಿ ಮಾರ್ಕ್ ಮಾಡ್ಕೊಳ್ಳಿ. ಜೊತೆಗೆ ಇಲ್ಲಿ ಆರ್ಮೋಲ್ ರೌಂಡಿಂಗು ಅಂದರೆ ಡೌನಿಂಗ್ ತೊಗೊಂಡಿರ್ತೀವಲ್ಲ ಇಲ್ಲಿ ಕಂಕುಳು ಶೇಪು, ಅಲ್ಲಿ ಒಂದು ಮಾರ್ಕ್ನ ಮಾಡ್ಕೊಳ್ಳಿ. ಇಷ್ಟೇ. ನಿಮಗೇನು ಗೊತ್ತಾ, ಇದು ಇವಾಗ ನೋಡಿ ಎಷ್ಟು ಈಸಿ ಆಗುತ್ತೆ ಮಾರ್ಕ್ ಮಾಡೋಕ್ಕೆ. ಅಂದರೆ ಇಲ್ಲಿ ಮಾಮೂಲಿ ಇದೇ ಮಾರ್ಕೇ ಇರುತ್ತೆ, ನಿಮಗೆ ನೋಡ್ಬೋದು ನೀವು. ಸೇಮ್ ಸ್ಲೀವ್ ಶೇಪ್ ಏನಿರುತ್ತೆ ನಮ್ಮ ಸ್ಲೀವ್ ಅವ್ರದ್ದು ಆ ಮೆಜರ್ಮೆಂಟಲ್ಲಿ ಬ್ಲೌಸಲ್ಲಿ ಏನು ಸ್ಲೀವ್ ಶೇಪ್ ಇರುತ್ತೆ ಅದೇ ಶೇಪಿಗೆ ಬರುತ್ತೆ ಇದು ಮಾರ್ಕು. ಬೇಕಂದರೆ ನಿಮ್ಗಷ್ಟು ಗೊತ್ತಾಗಲ್ಲ ಅಂದರೆ ಇಲ್ಲೊಂದು ಮಾರ್ಕ್ ಮಾಡ್ಕೊಳ್ಳಿ, ಈಸಿಯಾಗಿ ಬರುತ್ತೆ ನೋಡಿ. ಇದು ಏನಕ್ಕೆ ಕಚ್ಚಾ ಅಂದರೆ ನಮಗೆ ಲೈನಿಂಗ್ ಟರ್ನ್ ಮಾಡಿ ಸ್ಟಿಚ್ ಮಾಡ್ಕೊಳ್ಳೋಕ್ಕೆ ಕಚ್ಚಾ ಬೇಕಲ್ವ, ಅದಕ್ಕೆ ಇಲ್ಲಿ ನಮಗಿದು ಪ್ಲಸ್ ಮಾಡ್ಕೊಳ್ಳಿ ಒಂದು. ನೋಡಿ ಫ್ರೆಂಡ್ಸ್, ಇಷ್ಟೇ ಇದು ಮಾರ್ಕು. ಸ್ಲೀವ್ಗೆ ಇದೇ ಥರ ಮಾರ್ಕ್ ಮಾಡ್ಕೋಬೇಕು. ಆಗ ನಿಮಗೆ ಏನಾಗುತ್ತೆ ಗೊತ್ತಾ, ಈ ಥರ ನೀವು ಮಾರ್ಕ್ ಮಾಡಿಕೊಂಡ್ರೆ ನೀವು ಎಂಥ ಹೆವಿ ಡಿಸೈನ್ಸ್ ಹಾಕಿದ್ರೂ ನಿಮಗೆ ಕರೆಕ್ಟಾಗಿ ಡಿಸೈನ್ ಎಲ್ಲೂ ಕಟ್ಟಾಗಲ್ಲ. ಅಂದರೆ ನಿಮ್ಮ ಸ್ಲೀವ್ ಶೇಪ್ ಏನಿದೆ ಇಷ್ಟಕ್ಕೆ ನೀವು ಡಿಸೈನ್ನ ಮಾಡ್ಕೋಬೇಕಾಗತ್ತೆ. ಜೊತೆಲಿ ಎಕ್ಸ್ಟ್ರಾ ನಾವೇನು ಸ್ಟಿಚಿಂಗಿಗೆ ಅಂತ ಮಾರ್ಜಿನ್ ಬಿಟ್ಟಿರ್ತೀವಲ್ವ, ಅದೆಲ್ಲ ಎಕ್ಸ್ಟ್ರಾ ನೀವು ಎಷ್ಟು ಬೇಕಾದ್ರೂ ತೊಗೋಬೋದು, ಓಕೆನಾ. 1.5 ಇಂಚ್ 2 ಇಂಚ್ ಮಾರ್ಜಿನ್ ಎಕ್ಸ್ಟ್ರಾ ಬಿಟ್ಕೊಂಡು ಕಟ್ಟಿಂಗಲ್ಲಿ ನೀವು ಲೈನಿಂಗ್ ಎಲ್ಲ ಕಟ್ ಮಾಡ್ತೀರಲ್ವ, ಅವಾಗ ಕಟ್ ಮಾಡ್ಕೊಂಡು ಬೇಕಿದ್ರೆ ನೀವು ಮಾಡ್ಕೋಬೋದು. ಆದರೆ ನೀವು ವರ್ಕ್ ಅಂತ ಏನು ಮಾಡ್ತೀರಾ ಆ ಎಂಬ್ರಾಯ್ಡ್ರಿ ವರ್ಕು ಇಷ್ಟು ಒಳಗಡೆ ಫಿಲ್ ಆಗಬೇಕು. ನೀವು ಎಷ್ಟೇ ಹೆವಿ ವರ್ಕ್ ಮಾಡಿ, ಸಿಂಪಲ್ ವರ್ಕ್ ಮಾಡಿ, ಓಕೆನಾ. ಓಕೆ ಫ್ರೆಂಡ್ಸ್, ಮಾರ್ಕ್ ಮಾಡೋದು ನಂದು ತೋರಿಸ್ಕೊಟ್ಟಿದ್ದೀನಿ. ಹೇಗೆ ಅನ್ನಿಸ್ತು ಅಂತೇಳಿ ಕಮೆಂಟಲ್ಲಿ ತಿಳಿಸಿ. ಮತ್ತು ಜೊತೆಗೆ ಏನಪ್ಪ ಅಂತಂದರೆ ನಾವು ಆನ್ಲೈನಲ್ಲಿ ಕೂಡ ಬಟ್ಟೆಗಳನ್ನು ತೊಗೊಂಡು ಸ್ಟಿಚ್ ಮಾಡಿಕೊಡೋದು, ಎಂಬ್ರಾಯ್ಡ್ರಿ ವರ್ಕ್ನ ಮಾಡ್ಕೊಡೋದನ್ನ ಮಾಡ್ತೀವಿ. ಹಾಗಾಗಿ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ನೀವು ಕೊರಿಯರ್ ಮೂಲಕ ನನಗೆ ಬಟ್ಟೆಗಳನ್ನ ಕಳಿಸ್ಕೊಡ್ಬೋದು. ನನ್ನ ನಂಬರ್ ಬಂದು ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಹೋಗುತ್ತೆ. ಆ ನಂಬರಿಗೆ ನೀವು ಕಾಲ್ ಆದರೂ ಮಾಡಿ, ಇಲ್ಲಾಂದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಆದರೂ ಮಾಡಿ, ನಾನು ನಿಮಗೆ ರಿಪ್ಲೈ ಮಾಡ್ತೀನಿ, ಓಕೆನಾ. ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಅವರೆಲ್ಲ ಲೈಕ್ ಮಾಡೋದನ್ನ ಮರಿಬೇಡಿ. ನಿಮ್ಮ ಲೈಕ್ಗೆ ನಾನು ವೆಯ್ಟ್ ಮಾಡ್ತಾ ಇರ್ತೀನಿ. ಎಷ್ಟು ಲೈಕ್ ಬರುತ್ತೆ ನೋಡೋಣ. ಯಾಕೆ ಅಂತಂದರೆ ಇದು ತುಂಬ ಯೂಸ್ಫುಲ್ ಆಗುವಂಥ ವಿಡಿಯೋ. ಬಿಗಿನರ್ಸ್ ಆಗಿರ್ಬೋದು, ಯಾರೇ ಆಗಿರ್ಬೋದು, ಕೆಲವರು ವರ್ಕ್ ಮಾಡ್ತಿರ್ತೀರ ಆದರೆ ಮಾರ್ಜಿನ್ ಕರೆಕ್ಟಾಗಿ ಬರಲ್ಲ, ಮಾರ್ಕಿಂಗೇ ಸರಿಯಾಗಿ ಬರ್ತಾಯಿಲ್ಲ ನಮಗೆ ಅಂತ ಹೇಳುವಂಥ ಕಮೆಂಟ್ಸ್ ತುಂಬಾ ಬರ್ತಾಯಿತ್ತು ನನಗೆ. ಅದಕ್ಕೋಸ್ಕರ ನಾನು ಇದನ್ನು ಮಾಡ್ತಾಯಿದ್ದೀನಿ ಅಷ್ಟೇ. ಈ ಎಂಬ್ರಾಯ್ಡ್ರಿದು ಮಾರ್ಕ್ ಯಾವ ರೀತಿ ಮಾಡಬೇಕು ಅನ್ನೋಂಥದ್ದು ಒಂದು ವೀಡಿಯೋನ ಮಾಡಿದ್ದೀನಿ, ಓಕೆನಾ. ಈ ವಿಡಿಯೋಗೆ ಎಲ್ಲರೂ ಲೈಕ್ ಮಾಡೋದನ್ನ ಮರಿಬೇಡಿ, ಕಮೆಂಟ್ ಮಾಡಿ ತಿಳಿಸಿ. ಆದಷ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಫುಲ್ ವೀಡಿಯೋಸ್ನ ನೋಡಿ, ಮತ್ತು ವೀಡಿಯೋಸ್ನ ನಿಮ್ಮ
ಕೊಲೀಗ್ಸು, ಫ್ರೆಂಡ್ಸು, ಫ್ಯಾಮಿಲಿ ಮೆಂಬರ್ಸ್ ಎಲ್ಲರಿಗೂ ಶೇರ್ ಮಾಡಿ. ಓಕೆನಾ ಫ್ರೆಂಡ್ಸ್? ಥ್ಯಾಂಕ್ ಯು. ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.